ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮೈಸೂರು ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇವರು ಎಷ್ಟು ಜನನ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಹೇಗೆ ಅಪ್ಲಿಕೇಶನ್ ಹಾಕೋದು, ಯಾರು ಎಲಿಜಿಬಲ್ ಇರ್ತಾರೆ, ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗೌರ್ನಮೆಂಟ್ ಸ್ಕೀಮ್ಸ್ಗಳು ಮತ್ತು ಬೇರೆ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ. ಈ ರೆಕ್ರೂಟ್ಮೆಂಟ್ ಬಂದು ಅಂಗನವಾಡಿ ಟೀಚರ್ ಮತ್ತು ಅಂಗನವಾಡಿ ಹೆಲ್ಪರ್ ಜಾಬ್ಗೋಸ್ಕರ ಮಾಡ್ತಿರೋದು. ಇದು ಬಂದು ಮೈಸೂರು ಲೊಕೇಶನ್, ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಯಾವುದ್ಯಾವುದು ಖಾಲಿ ಪ್ಲೇಸ್ಗಳು ಉಳಿದಿದೆ ಅಲ್ಲಿಗೋಸ್ಕರ ಈ ರೆಕ್ರೂಟ್ಮೆಂಟ್ನ ಮಾಡ್ತಿರೋದು. ಒಟ್ಟು 319 ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಅದರಲ್ಲೂ ಯಾವ ಯಾವ ತಾಲೂಕಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದ್ರೆ, ಬಿಳಿಗೆರೆ ಅಂಗನವಾಡಿ ವರ್ಕರ್ಗೆ 6, ಹೆಲ್ಪರ್ಗೆ 32, HD ಕೋಟೆ 22, 29, ಹುಣಸೂರು 5, 26, KR ನಗರ್ 4, 22, ಮೈಸೂರು ರೂರಲ್ 6, 12, ಮೈಸೂರು ಸಿಟಿ 1 ವರ್ಕರ್ ಪೋಸ್ಟ್ಗೆ ಹೆಲ್ಪರ್ 14, ನಂಜನಗೂಡು ವರ್ಕರ್ 10, ಹೆಲ್ಪರ್ 31, ಪಿರಿಯಾಪಟ್ಟಣ ವರ್ಕರ್ 11, ಹೆಲ್ಪರ್ 57, ಟಿ ನರಸೀಪುರ್ ವರ್ಕರ್ 3, ಹೆಲ್ಪರ್ 28. ಸೊ ಟೋಟಲ್ 319 ವ್ಯಾಕೆನ್ಸಿಗಳಿದೆ. ಇದಕ್ಕೆ ಏಜ್ ಲಿಮಿಟ್ನ ನೋಡೋದಾದ್ರೆ ಮಿನಿಮಮ್ 19 ಆಗಿರಬೇಕು, ಮ್ಯಾಕ್ಸಿಮಮ್ 35. 19ರಿಂದ 35 ಏಜ್ ಒಳಗೆ ನೀವು ಆಗಿದ್ರೆ ಅಪ್ಲೈನ ಮಾಡ್ಬೋದು. ಇನ್ನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಇದಕ್ಕೆ ಯಾವುದೇ ಥರದ ಅಪ್ಲಿಕೇಶನ್ ಇಲ್ಲ. ಸೆಲೆಕ್ಷನ್ ಪ್ರಾಸೆಸ್ಸು ಮೆರಿಟ್ ಲಿಸ್ಟ್ ಮೇಲೆ ಇರುತ್ತೆ. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಬಂದು ಮೇ 16ನೇ ತಾರೀಕಿಂದ ಶುರುವಾಗಿದೆ. ಜೂನ್ 15ನೇ ತಾರೀಕುವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಅಥವಾ ಪಿನ್ ಕಮೆಂಟಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಗ ಈ ಪೇಜ್ಗೆ ಬರ್ತೀರಾ. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FD ಅಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್. ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದ್ರು ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತಿರ್ತೀರಾ ಅದನ್ನ ಸೆಲೆಕ್ಟ್ ಮಾಡಬೇಕಿರುತ್ತೆ. ಈಗ ಮೈಸೂರಿಗೆ ಹೇಳ್ತಾ ಇರೋದು, ಇಲ್ಲಿ ಮೈಸೂರು ಅಂತ ಚೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಯಾವ ತಾಲೂಕಿಗೆ ನೀವು ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ನಾನು ಜಸ್ಟ್ ಯಾವುದೋ ಒಂದು ಚೂಸ್ ಮಾಡ್ತೀನಿ. ಈಗ ಬಿಳಿಗೆರೆ. ನೋಟಿಫಿಕೇಷನ್ ನಂಬರ್ ಇಲ್ಲಿ 2 ಇರುತ್ತೆ. ಒಂದು ಬಂದು ಅಂಗನವಾಡಿ ವರ್ಕರ್ ಪೋಸ್ಟ್ಗೆ, ಇನ್ನೊಂದು ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗೆ. ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ ಅದನ್ನ ಚೂಸ್ ಮಾಡಿ. ಆಗ ಅದನ್ನ ಇಲ್ಲಿ ತೋರಿಸುತ್ತೆ, ಅಂಗನವಾಡಿ ಹೆಲ್ಪರು ಅಥವಾ ಅಂಗನವಾಡಿ ವರ್ಕರು ಅಂತ. ಅದಾದಮೇಲೆ ಇಲ್ಲಿ ನಿಮ್ಮ ಕ್ಯಾಸ್ಟ್ ಯಾವುದು, OBCನೋ ಜನರಲ್ಲೋ, OBC ಅಥವಾ ಜನರಲ್ ಆಗಿದ್ರೆ ಅದರ್ಸ್, SC ST ಆಗಿದ್ರೆ ಇದನ್ನ ಕೊಡಬೇಕಿರುತ್ತೆ. ಇದನ್ನೇನಾದ್ರು ಕೊಟ್ಟರೆ ನೀವು ಇಲ್ಲಿ RD ನಂಬರ್ನ ಕೇಳುತ್ತೆ. ಈಗ ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ RD ನಂಬರ್ ಕೇಳುತ್ತೆ. RD ನಂಬರ್ ಕೊಟ್ಟರೆ ಅದ್ರ ಪ್ರಕಾರ ಅದಕ್ಕೆ ಯಾವ್ದು ವ್ಯಾಕೆನ್ಸಿ ಇರುತ್ತೆ ಅದನ್ನ ತೋರಿಸೋದೆ. RD ನಂಬರ್ ಇಲ್ಲ, ಸೊ ಅದರ್ಸ್ ಅಂತ ಕೊಟ್ಬಿಟ್ಟು ಈಗ ತೋರಿಸ್ತೀನಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ. ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಅದರ್ಸ್ಗೆ ಯಾವ ಯಾವ ಊರಲ್ಲಿ ಯಾವ ಯಾವ ತಾಲೂಕಲ್ಲಿ ವ್ಯಾಕೆನ್ಸಿ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಇದು ಡಿಸ್ಟಿಕ್ಕು, ಇದು ತಾಲೂಕು, ಮತ್ತು ಇಲ್ಲಿ ಏರಿಯಾ ಟೈಪ್ನ ಕೇಳುತ್ತೆ. ರೂರಲ್ಲೋ ಅರ್ಬನೋ ಅಂದರೆ ಹಳ್ಳಿ ಪ್ರದೇಶನೋ ಅಥವಾ ನಗರ ಪ್ರದೇಶನೋ ತೋರಿಸುತ್ತೆ. ಆಮೇಲೆ ಯಾವ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಈ ಅಂಗನವಾಡಿ ಬರುತ್ತೆ, ಇನ್ನು ಯಾವ ಊರಲ್ಲಿ ಈ ಅಂಗನವಾಡಿ ಇದೆ ಮತ್ತು ಯಾವ ಕ್ಯಾಟಗರಿಗೆ, ಇನ್ನು ಯಾವ ಪೋಸ್ಟ್ಗೆ ಇಲ್ಲಿ ತೋರಿಸುತ್ತೆ. ಆಮೇಲೆ ಅಂಗನವಾಡಿ ಸೆಂಟರ್ ನೇಮ್ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ನೀವು ಯಾವುದಕ್ಕೆ ಯಾವ ಊರಿಗೆ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕೆಳಗಡೆ ಅಪ್ಲಿಕೇಶನ್ನ ತೋರಿಸುತ್ತೆ. ಇಲ್ಲಿ ಯಾವ ಊರು, ಗ್ರಾಮ ಪಂಚಾಯಿತಿ ಅದನ್ನೆಲ್ಲ ತೋರಿಸುತ್ತೆ. ಇಲ್ಲಿ ನಿಮ್ಮ ಪೂರ್ತಿ ನೇಮ್ನ ಕೊಡಬೇಕಿರುತ್ತೆ. ಅಂದರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದ್ರ ಪ್ರಕಾರನೇ ನೇಮ್ ಕೊಡಿ. ಆಮೇಲೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಅದ್ರ ಪ್ರಕಾರನೇ ಇಲ್ಲಿ ಕೊಡಿ. ಇಲ್ಲಿ ಹೆಸ್ರನ್ನ ತೋರಿಸುತ್ತೆ. ಅದಾದಮೇಲೆ ಇದು ಬಂದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಇರಲ್ಲ, ಬರೀ ಫೀಮೇಲ್ ಕ್ಯಾಂಡಿಡೇಟ್ಸು ಮತ್ತು ಟ್ರಾನ್ಸ್ಜೆಂಡರ್ ಇವ್ರುಗಳಷ್ಟೇ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನೀವು ಯಾವುದು ಅಂತ ಕೊಡಿ. ಅದಾದಮೇಲೆ ನಿಮ್ಮ 10th ಕ್ಲಾಸಲ್ಲಿ ನಿಮ್ಮ ಪ್ರಥಮ ಭಾಷೆ ಯಾವುದು ಅದನ್ನ ಕೊಡಬೇಕಿರುತ್ತೆ, ಮತ್ತು ದ್ವಿತೀಯ ಭಾಷೆ ಯಾವುದು ಅಂತಲೂ ಕೊಡಬೇಕಿರುತ್ತೆ. 2ರಲ್ಲಿ ಯಾವುದಾದ್ರು ಒಂದು ಕನ್ನಡ ಆಗಿರಲೇಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾಕೆಂದರೆ ಇದು ಕರ್ನಾಟಕದಲ್ಲಿ ಈ ಜಾಬು ರೆಕ್ರೂಟ್ಮೆಂಟ್ ಮಾಡ್ತಿರೋದ್ರಿಂದ ನಿಮಗೆ ಕನ್ನಡ ಗೊತ್ತಿರಲೇಬೇಕು.
ನೀವು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಲ್ಲಿ ಕನ್ನಡ ಓದಿರಲೇಬೇಕಿರುತ್ತೆ. ಇನ್ನು ತಾಯಿಯ ಹೆಸರು ಮತ್ತು ತಂದೆಯ ಹೆಸರು ಹಾಕಬೇಕಿರುತ್ತೆ. ಆಮೇಲೆ ನಿಮ್ಮದು ಮ್ಯಾರೇಜ್ ಆಗಿದೆಯೋ ಇಲ್ವೋ, ಅದಾದಮೇಲೆ ಇಲ್ಲಿ ಸೆಕೆಂಡ್ PUCದು ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಿರುತ್ತೆ. ಈ ಅಂಗನವಾಡಿ ವರ್ಕರ್ಗೆ ಒಂದು ನೀವು 12th ಓದಿರಬೇಕು. ಅಂಗನವಾಡಿ ಹೆಲ್ಪರ್ ಜಾಬ್ಗೆ 10th ಓದಿದ್ರೆ ಸಾಕು. ಸೊ ಇಲ್ಲಿ 12th ಇದು ವರ್ಕರ್ದಾಗಿರೋದ್ರಿಂದ ನೀವು 12th ಪಾಸ್ ಆಗಿರಬೇಕು. ಅದ್ರ ಇನ್ಫಾರ್ಮೇಷನ್ ಹಾಕಬೇಕಿರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಅದು ಎಷ್ಟು ಮಾರ್ಕ್ಸ್ಗೆ, ಅದನ್ನೆಲ್ಲ ಕೊಟ್ಬಿಟ್ಟು ಅದ್ರ ನೆಕ್ಸ್ಟು ಅಡ್ರೆಸ್ ಕೇಳುತ್ತೆ. ಅಡ್ರೆಸ್ನೆಲ್ಲ ಕೊಡಬೇಕಿರುತ್ತೆ, ನಿಮ್ಮ ಅಡ್ರೆಸ್. ಆಮೇಲೆ ನಿಮ್ಮದು ನಿವಾಸ ಪ್ರಮಾಣ ಪತ್ರ, ರೆಸಿಡೆನ್ಸ್ ಸರ್ಟಿಫಿಕೇಟ್ದು RD ನಂಬರ್ನ ಹಾಕಬೇಕಿರುತ್ತೆ. ಅದಾದಮೇಲೆ ನೀವು ಯಾವುದಾದ್ರು ಕೋರ್ಸ್ಗಳನ್ನ ಮಾಡಿದರೆ ಯಾವ ಕೋರ್ಸ್ನ ಮಾಡಿದ್ದೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಿರುತ್ತೆ. ಅದಾದಮೇಲೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ಪ್ರಿವ್ಯೂ ಅಂತ ಕೊಟ್ಟರೆ ನಿಮ್ಮದು ಅಪ್ಲಿಕೇಶನ್ ತೋರಿಸುತ್ತೆ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದರೆ ಸಬ್ಮಿಟ್ ಕೊಡಿ. ನೀವೇನಾದ್ರು ಎಲಿಜಿಬಲ್ ಇದ್ದರೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಏನೇನು ಡೀಟೇಲ್ಸ್ ಬೇಕೋ ಎಲ್ಲ ಕೇಳ್ತಾರೆ. ನೀವು ಸೆಲೆಕ್ಟ್ ಆದರೆ ನೀವು ಹೋಗಿ ಜಾಯ್ನ್ ಆಗ್ಬೋದು. ಸೊ ಈ ರೀತಿ ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಯಾರೆಲ್ಲ ಅಂಗನವಾಡಿ ಟೀಚರ್ ಅಥವಾ ಅಂಗನವಾಡಿ ಹೆಲ್ಪರ್ ಆಗಿ ವರ್ಕ್ ಮಾಡಬೇಕು ಅಂತ ಇರ್ತೀರಾ, ಅವರು ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವೆಬ್ಸೈಟ್ಗೆ ಬಂದು ಅಪ್ಲಿಕೇಶನ್ ಹಾಕ್ಬೋದು. ಈ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಅಪ್ಲೈ ಮಾಡಿ. ಹಾಗೆ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.